ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರ್ಯ ಪ್ರವೀಣ್. ಮಾತಾಡೋಕ್ಕೂ ಮುಂಚೆ ಈ ವಿಡಿಯೋ ನೋಡ್ಕೊಂಬನ್ನಿ. ಮಾತಾಡು ಅಂತ ಎಲ್ಲಾ ಯೂಟ್ಯೂಬರ್ಸ್ಗೂ ಹೇಳ್ತಾ ಇರ್ತೀರ ನೀವು. ಜೊತೆ ಕಾಂಟೆಂಟ್ ಮಾಡೋದು, ಮನೇಲಿ ಕೂತ್ಕೊಂಡು ಕಾಮೆಂಟ್ ಮಾಡೋದು ಬಿಟ್ಟು ನಾವು ಅದಕ್ಕಿಂತ ಹೆಚ್ಚೆ ಏನ್ ಮಾಡ್ಬೋದು ಅಂತ ಅಂದ್ರೆ ಇವತ್ತು ಸಮೀರ್ ಅವ್ರನ್ನ ಮೀಟ್ ಮಾಡಕ್ ಬಂದಿದೀವಿ. ಡೋಂಟ್ ವರಿ ಸಮೀರ್, ಯುದ್ಧ ಮಾಡಕ್ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಇಡೀ ಕರ್ನಾಟಕ ನಮ್ ಜೊತೆ ಇದೆ. ಏನಂತಾರೆ ಡಾರ್ಲಿಂಗ್? ಸಪೋರ್ಟ್ ವೇರ್ ವಿತ್ ಯು ಸಮೀರ್. ನಾಟ್ ಓನ್ಲಿ ಮೀ, ಆಲ್ ಕನ್ನಡ ಯೂಟ್ಯೂಬರ್ಸ್ ರೈಟ್ ನೌ ನೀಡ್ ಸಪೋರ್ಟ್. ಯಾರೆಲ್ಲ ಈ ವಿಷಯದ ಬಗ್ಗೆ ಧ್ವನಿ ಎತ್ತಾ ಇದಾರೋ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಬೇಕು. ಈ ಕೊಟ್ಟಿರೋ ಪ್ರೀತಿಗಿಂತ ಇನ್ನೂ ಹೆಚ್ಚು ಪ್ರೀತಿ ಕೊಡಿ. ಅಂಡ್ ನಿಮ್ ಸಪೋರ್ಟ್ ಬೇಕು. ಅಬಾಬಾಬಾಬಾಬ, ಸ್ನೇಹಿತರೆ ನೋಡಿದ್ರಲ್ಲ ಏನ್ ಹೇಳ್ತಿದ್ದಾರೆ ಅಂತ. ಇಡೀ ಕರ್ನಾಟಕವೇ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯಂತೆ. ಇಡೀ ಕರ್ನಾಟಕ. ನೀವು ಹೇಳಿರುವಂತಹ ಕರ್ನಾಟಕದಲ್ಲಿ ನಾನಂತೂ ಇಲ್ಲಪ್ಪ. ನೀನೇನೋ ಇಡೀ ಕರ್ನಾಟಕವೇ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ಅವ್ರು ನಮ್ ಜೊತೆಗಿದ್ದಾರೆ ಅಂತ ಹೇಳದಲ್ಲ, ಆ ಕರ್ನಾಟಕದಲ್ಲಂತೂ ನಾನಿಲ್ಲ. ಇನ್ನು ಸಾಕಷ್ಟು ಜನ ಇಲ್ಲ ಬಿಡಿ. ನೀವು ನಿಮ್ಮಷ್ಟಕ್ಕೆ ನೀವು ಇಡೀ ಕರ್ನಾಟಕವೇ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ಕೊಂಡ್ರೆ ಅದು ದೊಡ್ಡ ಮುಟ್ಟಾಳ್ತನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವೆಲ್ಲರೂ ಏನು, ನೀವು 4 ಜನ, ಅದ್ರ ಜೊತೆಗೆ ಇನ್ನೊಂದು 4 ಜನ ಅವರು ಈ ವಿಡಿಯೋದಲ್ಲಿ ಇಲ್ಲ. ಅವ್ರ ಹೆಸರನ್ನು ಮುಂಚೆನೆ ಹೇಳ್ಬಿಡ್ತೀನಿ ನಾನು. ಚಂದನ್ KR ಪೇಟೆ, ಅದೇ ನ್ಯೂಸ್ ಅಲರ್ಟ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್, ಅವರು ಈ ಸತಿ ಎಲೆಕ್ಷನ್ ಕೂಡ ನಿಂತಿದ್ರಲ್ಲ, ವಿಧಾನಸಭಾ ಎಲೆಕ್ಷನ್ಗೆ ನಿಂತು ಸೋತ್ರಲ್ಲ ಆ ವ್ಯಕ್ತಿ. ಹಾಗೆ ಈ ರಾಕೇಶ್ ಫೋಟೋ ವಿಡಿಯೋ ಅಂತ ಒಬ್ಬ ಇದ್ದಾನೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಿಡ್ಕೊಂಡು ಕಂಡ ಹೆಣ್ಮಕ್ಳು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅರೆಬೆತ್ತಲೆ ಬಟ್ಟೆ ಹಾಕಿದ್ರೆ ಅವ್ರನ್ನ ಅಡ್ಡ ಹಾಕೋದು. ನೀವೆಷ್ಟು ಚೆನ್ನಾಗಿದ್ರಲ್ಲ, ನೀವು ಅದ್ಭುತವಾಗಿರಲ್ಲ, ನೋಡಕ್ಕೆ ಏನ್ ಸಖತ ಕಾಣ್ತಾ ಇದ್ದೀರಾ, ನಿಮ್ 4 ಫೋಟೋ ತೆಗಿತೀನಿ ಅನ್ಬಿಟ್ಟು ಅವ್ರ ಫೋಟೋಗಳನ್ನ ತೆಗೆದು ಮಿಲಿಯನ್ ಗಟ್ಲೆ ವ್ಯೂಸ್ ಅನ್ನ ಪಡಿತಾನಲ್ಲ, ಆ ರಾಕೇಶ್ ಫೋಟೋ ವಿಡಿಯೋ. ಹಂಗೆ ಇನ್ನೊಬ್ಬ ಯಾವನೋ ತಿರ್ಬೋಕಿ ನನ್ನ ಮಗ, ಅವನ ಹೆಸರು ನನಗೆ ಗೊತ್ತಿಲ್ಲ, ಅವನು ಧರ್ಮಸ್ಥಳವನ್ನ ಡಮಾರ್ ಸ್ಥಳ ಅಂತ ಟ್ರೋಲ್ ಮಾಡ್ತಾ ಇದ್ದ. ಅಂತಹ ಅವಿವೇಕಿ ನನ್ನ ಮಕ್ಕಳು. ಈ ರಾಕೇಶ್ ಫೋಟೋ ವಿಡಿಯೋ ಬಂದು ಧರ್ಮಸ್ಥಳವನ್ನ ಅಧರ್ಮಸ್ಥಳ ಅಂತ ಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ದ. ಅವನು ಆ ತರದೊಂದು ಪೋಸ್ಟ್ ಅನ್ನು ಹಾಕಿದ್ದ, ಧರ್ಮಸ್ಥಳವನ್ನ ಅಧರ್ಮಸ್ಥಳ ಅಂತ. ಹಾಗೆ ಚಂದನ್ KR ಪೇಟೆ ಏನಿದ್ದಾರೆ ನ್ಯೂಸ್ ಅಲರ್ಟ್ಸ್, ಇವ್ರು ಕೂಡ ಈ ಸಮೀರ ಏನು ವಿಡಿಯೋ ಮಾಡಿದಾನೆ, ನಮ್ಮ ಧರ್ಮವನ್ನ ಎಳೆದು ತಂದು ವಿಡಿಯೋ ಮಾಡಿದಾನಲ್ಲ, ಕೇವಲ ಸೌಜನ್ಯ ವಿಚಾರ ಇಟ್ಕೊಂಡು ನಮ್ಮ ಧರ್ಮವನ್ನ ಎಳೆದು ತಂದು ವಿಡಿಯೋ ಮಾಡ್ತಾ ಇದ್ದಾನಲ್ಲ, ಈ ಸಮೀರಂಗೆ ಸಪೋರ್ಟ್ ಅಂತ ಇವರೆಲ್ಲ ಯೂಟ್ಯೂಬರ್ಸ್. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಇರುವಂತಹ 4 ಜನ ಯಾರೋ DV ಕನ್ನಡ, ಬೈಕ್ ಓವರ್ ಸ್ಪೀಡ್ ಅಲ್ಲಿ ಬೈಕ್ ಓಡಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾರಲ್ಲ ಅವರು. ಆಮೇಲೆ ನೇಮ್ ಇಸ್ ಮಧು, ಸಿನಿಮಾಗಳ ಏನು ವಿಮರ್ಶೆಯನ್ನು ಕೊಡ್ತಾರಲ್ಲ, ನೇಮ್ ಇಸ್ ಮಧು. ಆಮೇಲೆ ಇನ್ನೊಬ್ರು ಟಿ ಜ್ಯೂಸ್ ಏನೋ ಇದಾರಲ್ಲ, ಅವ್ರನ್ನ ಬಹಳ ಇಷ್ಟಪಡ್ತಾ ಇದ್ದೆ ನಾನು. ಅವರ ರೀಲ್ಗಳನ್ನ ನೋಡಿ, ಈಗ ಕಂಡ್ಕಂಡವ್ರನ್ನ ಟ್ರೋಲ್ ಮಾಡಿ ಹಾಸ್ಯ ಭರಿತವಾಗಿ ಮಾಡುವಂಥದ್ದನ್ನ ನೋಡ್ತಾ ಇದ್ದೆ. ಆದ್ರೆ ಅವ್ರಿಗೂ ಏನು ಈ ಬುದ್ಧಿ, ಇನ್ನೊಬ್ರ ಬಗ್ಗೆ ನಂಗೆ ಪರಿಚಯ ಇಲ್ಲ ಆ ವ್ಯಕ್ತಿ. ಇವರೆಲ್ಲ ಏನೋ ದರ್ಶನ್ದು ಡೈಲಾಗ್, ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದಂತೆ. ಏನ್ರಿ ಮಾಸ್ ಡೈಲಾಗ್ ಹೊಡೆಯೋದಕ್ಕೆ ಯಾವ್ದಾದ್ರು ಸಿನಿಮಾಗೆ ಹೋಗಿ ಆಕ್ಟಿಂಗ್ ಕ್ಲಾಸಿಗೆ ಸೇರ್ಕೊಳ್ಳಿ, ಸಿನಿಮಾದಲ್ಲಿ ಇದ್ ಮಾಡಿ. ನೀವು ಪಬ್ಲಿಕ್ ಸಾಮಾಜಿಕ ವ್ಯವಸ್ಥೆಯಲ್ಲಿ ನೀವು ಆಕ್ಟ್ ಮಾಡಕ್ ಬರಬೇಡಿ. ಸಾಮಾಜಿಕ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದು ಹೇಗಿರುತ್ತೆ, ಅದ್ರ ಕೆಲಸ ಏನು, ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಕೇವಲ ಎಲ್ಲೋ ಕೂತ್ಕೊಂಡು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿದ ತಕ್ಷಣ ನೀವು ಸಾಮಾಜಿಕ ಇದನ್ನ ಕಾಪಾಡ್ದಂಗೆ ಆಗೋದಿಲ್ಲ. ಅದ್ರದ್ದು ತೀವ್ರತೆ ಏನಿರುತ್ತೆ ಮತ್ತೆ ಯಾವ ದೃಷ್ಟಿಲಿ ಕೆಲಸ ಮಾಡ್ಬೇಕನ್ನೋದನ್ನ ಸ್ವಲ್ಪ ತಲೆಗೆ ತಗೊಂಡು ಆಮೇಲೆ ಬಂದು ಮಾತುಗಳನ್ನ ಆಡಿ ವಿಡಿಯೋಗಳನ್ನ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಅದೇ ವ್ಯವಸ್ಥೆಯಲ್ಲಿ ಇದೀವಿ. ಅದರ ಆಗು ಹೋಗುಗಳ ಬಗ್ಗೆ ನಮ್ಗೆ ಗೊತ್ತಿದೆ, ಅದರ ಕೆಲಸ ಕಾರ್ಯಗಳ ಬಗ್ಗೆ ಗೊತ್ತಿದೆ, ಮತ್ತೆ ಯಾವ ವಿಚಾರವನ್ನ ಯಾವ ವ್ಯಕ್ತಿ ಯಾವುದಕ್ಕೋಸ್ಕರ ಹೇಳ್ತಾನೆ, ಅದರಿಂದ ಅವನು ಏನ್ ಲಾಭ ಪಡಿತಾನೆ, ಅದನ್ನ ಹೆಂಗೆ ತಿರುಗಿಸ್ತಾನೆ, ಅದರಿಂದ ಅವನು ಏನ್ ಅಜೆಂಡಾವನ್ನ ಇಟ್ಕೊಂಡಿದ್ದಾನೆ, ಅದೆಲ್ಲವೂ ನಮ್ಗೆ ಅರ್ಥ ಆಗುತ್ತೆ. ನಿಮ್ಮಂತ ಗುಬಲ್ಟ್ಗಳಿಗೆ ಅರ್ಥ ಆಗಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ನೀವೇನೆಲ್ಲ ಸಮೀರನಿಗೆ ಸಪೋರ್ಟ್, ಇಡೀ ಕರ್ನಾಟಕ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳೋದ ಅವಶ್ಯಕತೆ ಇಲ್ಲ. ನಿಮ್ಮಂತ 4 ಜನ ಮಾಡ್ಬೇಕಷ್ಟೇ. ಬಿಟ್ರೆ ಅವನು ಏನ್ ಹೇಳಕ್ ಹೋಗಿದ್ದಾನೆ, ನಮ್ಮ ಆಕ್ಷೇಪಣೆ ಇಲ್ಲ. ಸೌಜನ್ಯ ವಿಚಾರಕ್ಕೆ ನ್ಯಾಯ ಸಿಗ್ಬೇಕು, ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು. ಅದ್ರ ಬಗ್ಗೆ ನಾವು ಮಾಡಿರುವಂತಹ 3-4 ವಿಡಿಯೋಗಳಲ್ಲೂ ಅದನ್ನೇ ಹೇಳಿರೋದು. ಫಸ್ಟ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬನ್ನಿ. ಆದ್ರೆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು. ಆದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರವನ್ನ ಯಾಕೆ ಸಮೀರ ಎಳ್ದ, ಇದ್ರ ನಡುವೆ ಧರ್ಮಸ್ಥಳವನ್ನ ಯಾಕೆ ಎಳ್ದ, ನನ್ನ ಸನಾತನ ಧರ್ಮವನ್ನ ಯಾಕೆ ಎಳ್ದ ಅಂತ ನಾವು ಪ್ರಶ್ನೆ ಮಾಡ್ತಿರುವಂತದ್ದು. ಹೋಗಿ ಗುಬಾಟ್ಗಳ ನೀವು ಅವನಿಗೆ ಸಪೋರ್ಟ್ ಮಾಡ್ತಿರಲ್ಲೋ, ಅವನಿಗೆ ಹೇಗೆ ಸಪೋರ್ಟ್ ಮಾಡ್ತೀರಿ? ನೀವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರೆ, ನಿಮ್ಗೆ ಅದ್ರ ಪ್ರಾಮುಖ್ಯತೆ ಗೊತ್ತಿದ್ರೆ ನೀವು ಹೋಗಿ ಸಮೀರನ್ನ ಕಾಲ್ ನೆಕ್ತಾ ಇರಲಿಲ್ಲ, ಬೂಟ್ ನೆಕ್ತಾ ಇರಲಿಲ್ಲ. ಅವನಿಗೆ ಏನ್ ಹೇಳ್ದ, ಅದ್ರ ಹಿಂದೆ ಏನ್ ಅಜೆಂಡಾ ಇದೆ ಅದನ್ನ ತಿಳ್ಕೊಂಡು ಆಮೇಲೆ ಹೋಗಿ ಅವನಿಗೆ ಸಪೋರ್ಟ್ ಮಾಡ್ಬೇಕು. ಏನು ನೀವು 4 ಜನ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿದ ತಕ್ಷಣ ಅವನೇನು ದೊಡ್ಡ ಮೇಧಾವಿ ಆಗೋದಿಲ್ಲ. ನನ್ನ ಧರ್ಮ ಏನು ಅವ್ರು ಹೇಳ್ದಂಗೆ ಕುಣಿಯೋದಿಲ್ಲ. ನನ್ನ ಧರ್ಮದ ಪ್ರಾಮುಖ್ಯತೆ ಏನು ಅಂತ ಪ್ರತಿಯೊಬ್ಬ ಹಿಂದೂವಿಗೂ ಗೊತ್ತು.
ನಿಮ್ಮಂತ 4 ಜನ ಕಲಬೆರಕೆಗಳಿಗೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ, ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸು ಈ ಸಬ್ಸ್ಕ್ರಿಪ್ಷನ್ ತೆವಲಿಗೆ ಧರ್ಮವನ್ನು ಹೀಯಾಳಿಸ್ಬೇಡಿ, ಮಂಜುನಾಥ ಸ್ವಾಮಿಯನ್ನು ಹೀಯಾಳಿಸ್ಬೇಡಿ. ಅವನ ಯಾವನ ಡಮಾರ್ ಸ್ಥಳ ಅಂತ ಹೇಳಿದ್ನಲ್ಲ, ನಿನ್ನ ಯೋಗ್ಯತೆ ಏನು ಅನ್ನೋದು ಸ್ವಲ್ಪ ದಿನದಲ್ಲೇ ಗೊತ್ತಾಗತ್ತೆ. ನೀನು ಅನುಭವಿಸ್ತೀಯ. ನೀನು ಅಧರ್ಮ ಸ್ಥಳ ಅಂತ ಹೇಳಿದಲ್ಲ ರಾಕೇಶ್, ನೀನು ಅನುಭವಿಸ್ತೀಯ. ಆ ಸಮೀರ ಅವನು ಮಾಡೋದು ಕೊಟ್ಟಿದ್ದೆ ಬೇರೆ ಕೆಲಸವನ್ನ, ಅವನು ಏನು ಮಾಡಕೊಟ್ಟಿದ್ದಾನೆ ಅದೆಲ್ಲದರ ಅಜೆಂಡಾ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅಂತವನಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ನಿಮ್ಮ ಯೋಗ್ಯತೆಗಳೇನು? ನಿಮ್ಮ ಯೋಗ್ಯತೆಗಳೇನು? ಇದೇನು ಸಿನಿಮಾ ನೋಡ್ಕೊಂಡ್ಬಂದು ರಿವ್ಯೂ ಮಾಡ್ದಂಗ? ಧರ್ಮ ಅಂದ್ರೆ ಸಿನಿಮಾ ನೋಡ್ಕೊಂಡ್ಬಂದು ರಿವ್ಯೂ ಮಾಡ್ದಂಗ ನಿಮ್ಗೆ ಇಷ್ಟ ಬಂದಿದ್ನ ಹೇಳಕ್ಕೆ? ಒಬ್ಬ ಕಲಾವಿದ ಅಭಿನಯಿಸಿರ್ತಾನೆ, ಒಬ್ಬ ನಿರ್ಮಾಪಕ ದುಡ್ಡು ಹಾಕಿರ್ತಾನೆ, ಒಬ್ಬ ನಿರ್ದೇಶಕ ಸಿನಿಮಾ ತೆಗೆದಿರ್ತಾನೆ. ಅದನ್ನ ಅವ್ರ ಪಾಡಿಗೆ ಅವ್ರ ಸಿನಿಮಾಗಳನ್ನ ಜನ ಹೋಗಿ ನೋಡ್ತಾರೆ, ಆನಂದಿಸ್ತಾರೆ. ನೀವು ತಗೊಂಬಂದು ನಿಮ್ ಇಷ್ಟ ಬಂದಂಗೆ ಅದನ್ನ ರಿವ್ಯೂ ಮಾಡಿ ಹೇಳಕ್ಕೆ ಇದೇನ್ ಸಿನಿಮಾನಾ ಅಥವಾ ಬೇರೆನಾ? ಧರ್ಮವನ್ನ ಎಳಿಬೇಡಿ ನೀವು. ಧರ್ಮವನ್ನ ಯಾರೇ ಆಗ್ಲಿ ಮುಟ್ಟಕ್ ಬಂದ್ರೆ ಖಂಡಿತ ಅವನು ಸರ್ವನಾಶ ಆಗ್ತಾನೆ. ಅದ್ರ ಬಗ್ಗೆ ಜ್ಞಾನ ಇರ್ಲಿ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಸಪೋರ್ಟ್ ಮಾಡ್ತಾರಂತೆ, ಸಪೋರ್ಟ್. ಕರ್ನಾಟಕ ನಿಂತ್ಕೊಂಡ್ಬಿಡ್ತಂತೆ. ನಾನ್ ನಿಂತಿಲ್ಲಮ್ಮ, ನಂತರ ಲಕ್ಷಾಂತರ ಜನ ನಿಂತಿಲ್ಲ. ಅದಂಗೆ ಹೇಳ್ಬಿಟ್ಟೆ ನೀನು ಇಡೀ ಕರ್ನಾಟಕ ಸಪೋರ್ಟ್ ಮಾಡುತ್ತಂತ. ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದಂತೆ.